ದಿವಾಕರ್ ಒಬ್ಬ ಬಡ ರೈತ. ಅವನು ಹಣ್ಣು ತರಕಾರಿ ಬೆಳೆಸ್ಕೊಂಡು ಜೀವನ ಸಾಗಿಸ್ತಿರ್ತಾನೆ. ಅವನ ತೋಟದಲ್ಲಿ ಸಗಣಿ ಮತ್ತೆ ಇನ್ನಿತರ ಜೈವಿಕ ಪದಾರ್ಥಗಳನ್ನ ಯೂಸ್ ಮಾಡ್ತಾನೆ. ಆದ್ರಿಂದ ಅವನ ಬೆಳೆಗಳು ಬಹಳಷ್ಟು ತಾಜಾವಾಗೇ ಇರ್ತವೆ. ಎಲ್ಲ ಗ್ರಾಹಕರು ಅವನ ಅಂಗಡಿಯಲ್ಲೇ ಹಣ್ಣು ಮತ್ತೆ ತರಕಾರಿನ ತಗೊಳ್ತಿದ್ರು. ಅರೆ ದಿವಾಕರಣ್ಣ, ಪಪ್ಪಾಯಿನ ಹೇಗೆ ಕೊಟ್ರಿ? 50 ರೂಪಾಯಿ ಹಾಗೆ. 2 ಕೊಡಿ, ತಗೊಳ್ಳಿ 100 ರೂಪಾಯಿ. ದಿವಾಕರ್ ಹತ್ರ ಗ್ರಾಹಕರಿಗೂ ಕಡಿಮೆ ಇರಲಿಲ್ಲ. ಆದ್ರೆ ಅವನ ಅಂಗಡಿ ಪಕ್ಕದಲ್ಲೇ ಅಂಗಡಿ ಹಾಕೊಂಡಿದ್ದಂತ ಭೈರವ್ ಹತ್ರ ದಿನಕ್ಕೆ 1-2 ಗ್ರಾಹಕರು ಬರ್ತಿದ್ರು. ಯಾಕೆಂದ್ರೆ ಭೈರವ್ ಹಣ್ಣು ಮತ್ತೆ ತರಕಾರಿ ಬೆಳೆಯೋದಕ್ಕೆ ಕೆಮಿಕಲ್ ರಾಸಾಯನಿಕವನ್ನ ಬಳಸ್ತಾ ಇದ್ದ. ಮತ್ತೆ ಅವನಿಗೆ ಲಾಭ ಕೂಡ ಕಡಿಮೆ ಆಗುತ್ತೆ. ಇದೇ ಕಾರಣಕ್ಕೆ ಅವನಿಗೆ ದಿವಾಕರ್ ಮೇಲೆ ಹೊಟ್ಟೆ ಉರಿ. ಇವನಿಗೆ ಮೊದಲು ಏನಾದ್ರೂ ಮಾಡಬೇಕು, ಇಲ್ಲ ಅಂದ್ರೆ ಇವನ್ ನನ್ನ ದಂಧೆನೇ ಹಾಳು ಮಾಡ್ತಾನೆ. ಭೈರವ್ ಏನೋ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಬಹಳ ಯೋಚಿಸಿದ ನಂತರ ಭೈರವ್ಗೆ ಒಂದು ಆಲೋಚನೆ ಬರುತ್ತೆ. ಅವನು ದಿವಾಕರ್ನ ಸಿಕ್ಸಕ್ಕೆ ಒಂದು ಉಪಾಯ ಮಾಡ್ತಾನೆ. ಅರೆ ಕೇಳು ದಿವಾಕರಣ್ಣ, ಕೇಳಿದ್ಯಾ? ಸರ್ಕಾರದವರು ರೈತರಿಗೆ ಸರ್ಕಾರದಿಂದ ಬೀಜ ಕೊಡೋ ಬಗ್ಗೆ ಮಾತಾಡಿದ್ದಾರೆ. ಅರೆ ನೀನಂತೂ ತುಂಬಾ ಒಳ್ಳೆ ಸುದ್ದಿ ಹೇಳ್ದೆ. ಒಳ್ಳೆ ಬೀಜ ಸಿಕ್ಕಿದ್ರೆ ಚೆನ್ನಾಗಿ ನಾವು ಒಳ್ಳೆ ಫಸಲನ್ನ ತೆಗಿಬೋದು. ಇನ್ಯಾಕ್ ತಡ ಮಾಡ್ತೀಯಾ? ನಡಿ, ನಾನು ಬೀಜ ತಗೊಳಕ್ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆಲೇ ಬಾ. ಭೈರವ್ ಅವನ ಜೊತೆಗೆ ದಿವಾಕರ್ನ ಕರ್ಕೊಂಡು ಹೋಗ್ತಾನೆ. ಮತ್ತೆ ಅವನಿಗೆ ಒಂದು ಸರ್ಕಾರಿ ಬೀಜ ಭಂಡಾರದಿಂದ ಕೆಲವು ಬೀಜಗಳ ಪ್ಯಾಕೆಟ್ಗಳನ್ನ ಕೊಡ್ತಾನೆ. ಬೀಜ ತಗೊಂಡ ನಂತರ ದಿವಾಕರ್ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಭೈರವ್ ಅವನ ಉಪಾಯ ಹೂಡ್ತಾನೆ. ಅವನು ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಣೆ ಮಾಡ್ತಾನೆ, ಸರ್ಕಾರಿ ಬೀಜ ಭಂಡಾರದಿಂದ ಒಬ್ಬ ಮನುಷ್ಯ ಬೀಜಗಳನ್ನ ಕದ್ದಿದ್ದಾನೆ ಅಂತ. ಭೈರವ್ ಆ ಪೇಪರ್ನ ತಗೊಂಡು ದಿವಾಕರ್ ಹತ್ರ ಹೋಗ್ತಾನೆ. ನೋಡು ದಿವಾಕರಣ್ಣ, ಯಾರೋ ಸರ್ಕಾರ ಬೀಜದ ಭಂಡಾರದಿಂದ ಬೀಜನ ಕದ್ದಿದ್ದಾರಂತೆ. ಮತ್ತೆ ನಿನ್ನತ್ರನೂ ಕೂಡ ಸ್ವಲ್ಪ ಬೀಜದ ಪ್ಯಾಕೆಟ್ಗಳು ಇದಾವೆ. ಅದಕ್ಕೆ ಪೊಲೀಸ್ ನಿನ್ನನ್ನು ಕೂಡ ಹಿಡಿಬಹುದು. ಆದ್ರೆ ಈ ಬೀಜದ ಪ್ಯಾಕೆಟು ನೀನ್ ನನಗೆ ಕೊಟ್ಟಿದ್ಯಾ ಅಲ್ವಾ? ಹಾ, ಅದನ್ನ ನಾನೇ ಕೊಟ್ಟಿದ್ದು. ಆದ್ರೆ ಈ ಮಾತು ಪೊಲೀಸಿಗೆ ಗೊತ್ತಾ, ಯಾರಿಗ್ ಬೀಜ ಸಿಕ್ಕಿದೆ ಇಲ್ಲ ಯಾರು ಕದ್ದಿದ್ದಾರೆ ಅಂತ? ಹಾಗಾದ್ರೆ ನಾನೇನ್ ಮಾಡ್ಲಿ ಈಗ? ಇಲ್ಲಿಯ ವಿಚಾರ ತಣ್ಣಗಾಗೋ ತನಕ ನೀನೆಲ್ಲಾದ್ರೂ ದೂರ ಹೊರಟೋಗು. ಆದ್ರೆ ನಾನ್ ಎಲ್ಲಿಗೆ ಹೋಗ್ಲಿ? ನಾನ್ ನಿನಗೆ ಕರ್ಕೊಂಡು ಹೋಗ್ತೀನಿ. ಭೈರವ್ ದಿವಾಕರ್ನ ಕರ್ಕೊಂಡು ದೂರ ಒಂದು ದಟ್ಟವಾದ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಆಂಗ್ಲರ ಕಾಲದ ಒಂದು ಜೈಲ್ನ ಮಾಡಿರ್ತಾರೆ. ನೀನ್ ಸ್ವಲ್ಪ ದಿನ ಇಲ್ಲೇ ಮುಚ್ಚಿಟ್ಕೊಂಡಿರು, ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ಅಣ್ಣ, ನನ್ನನ್ನ ಆ ಆಪತ್ತಿನಿಂದ ಕಾಪಾಡಿದ್ಯಾ. ಭೈರವ್ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ. ಮತ್ತೆ ದಿವಾಕರ್ ಜೈಲ್ನ ಒಳಗಡೆ ಒಂದು ಸೆಲ್ ಒಳಗಡೆ ಬಚ್ಚಿಟ್ಕೊಂಡು ಬದುಕ್ತಿರ್ತಾನೆ. ಸರಿ ಹೋಯ್ತು, ಈ ದಿವಾಕರ ಇಲ್ಲಿಂದ ಹೊರಟೋದ. ಇವಾಗ ಜನರಿಗೆ ನನ್ನಿಂದ ಹಣ್ಣು ತರಕಾರಿ ಖರೀದಿ ಮಾಡದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಮತ್ತೆ ಭೈರವ್ ಬಹಳ ಬೆಲೆಗೆ ತರಕಾರಿ ಹಣ್ಣುಗಳನ್ನ ಮಾರಕ್ ಶುರು ಮಾಡ್ತಾನೆ. ಅಣ್ಣ, ಈ ಆಲೂಗೆಡ್ಡೆನ ಎಷ್ಟಕ್ಕೆ ಮಾರ್ತಾ ಇದ್ದೀರಾ? 100 ರೂಪಾಯಿ ಕೆಜಿ. ಅಣ್ಣ, ಇದಂತೂ ತುಂಬಾನೇ ಜಾಸ್ತಿ ಆಯ್ತು. ನಾನು ಅಷ್ಟಕ್ಕೆ ಮಾರೋದು. ಬೇಡ ಅಂದ್ರೆ ಪೇಟೆಗೆ ಹೋಗ್ಬಿಟ್ಟು ತಗೊಂಡ್ ಬಾ. ಗ್ರಾಹಕರು ಬಲವಂತವಾಗಿ ಇವನ ಹತ್ರನೇ ತರಕಾರಿಗಳನ್ನ ತಗೊಳ್ಬೇಕಾಗತ್ತೆ. ದಿವಾಕರ್ ಇಲ್ದೇ ಇರೋದಕ್ಕೆ ಭೈರವ್ ಚೆನ್ನಾಗಿ ಅನುಕೂಲ ಮಾಡ್ಕೊಳ್ತಾನೆ. ಈ ಬೀಜದ ಕಳ್ಳ ಸಿಟಿಯಲ್ಲಿ ಒಂದು ಒಡವೆ ಅಂಗಡಿಯಲ್ಲಿ ಚಿನ್ನವನ್ನ ಕದ್ದು ಕಾಡಿನ ಕಡೆಗೆ ಓಡೋಗ್ತಾ ಇರ್ತಾರೆ. ಕಾಡಿನಲ್ಲಿ ಹೋಗ್ತಾ ಇರುವಾಗ ಇವ್ರಿಗೆ ಈ ಹಳೆ ಜೈಲ್ ಕಾಣತ್ತೆ. ಎಲ್ರೂ ಆ ಜೈಲ್ನ ಕಡೆಗೆ ಹೋಗ್ತಾರೆ. ಈ ಚಿನ್ನನ ಹೇಗೆ ಮುಚ್ಚಿಡೋದು? ಏನಾದ್ರೂ ಹೊಸ ಉಪಾಯ ಮಾಡಬೇಕು. ನಮ್ಮನ್ನ ಪೊಲೀಸ್ ಏನಾದ್ರೂ ಹಿಡ್ಕೊಂಡ್ರೆ ನಾವು ಜೈಲಲ್ಲಿ ಹಿಟ್ ರುಬ್ಬೇಕಾಗತ್ತೆ. ನಾವ್ಯಾಕೆ ಈ ಚಿನ್ನನ ಕರಗಿಸಿ ಇಟ್ಕೆ ಮಾಡಬಾರ್ದು? ಮತ್ತದನ್ನ ಜೈಲಿಂದ ಹೊರಗಡೆ ನಾವು ಹಾಕಿಡ್ಬೋದಲ್ವಾ? ಇದರಿಂದ ಪೊಲೀಸಿಗೆ ಯಾವ ಸುಳಿವೂ ಕೂಡ ಸಿಗೋದಿಲ್ಲ. ಹಾ, ಇದಂತೂ ತುಂಬಾ ಒಳ್ಳೆ ಐಡಿಯಾ. ಹಾಗಂತ ನೀನೊಬ್ಬ ಕಳ್ಳ, ಆದ್ರೆ ನಿನ್ ತಲೆ ಅಂತೂ ಪೊಲೀಸ್ಗಿಂತ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಎಲ್ಲ ಕಳ್ಳರು ಸಿಟಿಯಿಂದ ತಂದಿರುವಂತ ಚಿನ್ನವನ್ನ ಬೆಂಕಿಯಿಂದ ಕರಗಿಸ್ತಾರೆ. ಮತ್ತದರಿಂದ ಇಟ್ಟಿಗೆಗಳನ್ನ ಮಾಡ್ತಾರೆ. ಕಳ್ಳರು ಚಿನ್ನದಿಂದ ಮಾಡಿರುವಂತ ಇಟ್ಟಿಗೆಗಳನ್ನ ಜೈಲ್ನ ಹೊರಗಡೆ ಹಾಕ್ತಾರೆ. ಅದರಿಂದ ಇಡೀ ಜೈಲ್ ಚಿನ್ನದ್ದೇ ಆಗ್ಬಿಡತ್ತೆ. ಮತ್ತೆ ಹೊಳೆಯಕ್ಕೆ ಶುರು ಮಾಡ್ತಾರೆ. ನಾವೀ ಅಂಗ್ರೇಜಿ ಜೈಲನ್ನ ಚಿನ್ನದ ಜೈಲಾಗಿ ಬದಲಾಯಿಸ್ಬಿಟ್ವಿ. ಇವಾಗ ಪೊಲೀಸ ಏನು ಸಿಬಿಐನವ್ರು ಬಂದ್ರು ನಮ್ಮನ್ನ ಹಿಡಿಯಕ್ಕಾಗೋದಿಲ್ಲ. ನಡೀರಿ, ಇವಾಗ ಪೇಟೆಗೆ ಹೋಗ್ಬಿಟ್ಟು ಎಲ್ರೂ ಮಜಾ ಮಾಡೋಣ. ಎಲ್ಲ ಕಳ್ಳರು ಖುಷಿಯಾಗಿ ಸಿಟಿ ಕಡೆ ಹೊರಟ್ರು. ಇನ್ನೊಂದ್ ಕಡೆ ಕೆಲವು ದಿನ ಕಳೆದ ನಂತರ
ಭೈರವ್ ದಿವಾಕರ್ನ ನೋಡಕ್ಕೆ ಕಾಡಿಗೆ ಬರ್ತಾನೆ. ಅವನು ಜೈಲ್ನ ಒಳಗಡೆ ಹೋಗ್ತಾನೆ ಮತ್ತೆ ಜೋರಾಗಿ ಕೂಗ್ತಾನೆ. ಹೊರಗಡೆ ಬಾ ದಿವಾಕರಣ್ಣ, ನಾನು ಭೈರವ ಬಂದಿದ್ದೀನಿ. ಭೈರವ್ನ ಧ್ವನಿ ಕೇಳಿ ದಿವಾಕರ್ ಜೈಲಿಂದ ಹೊರಗಡೆ ಬರ್ತಾನೆ. ಒಳ್ಳೆ ಕೆಲಸ ಮಾಡಿದೆ ಅಣ್ಣ, ನೀನು ನನ್ನನ್ನ ನೋಡಕ್ ಬಂದಿ. ಇಲ್ಲ ಅಂದ್ರೆ ನಾನಿಲ್ಲಿ ಉಸಿರು ಕಟ್ಟಿ ಸತ್ತೇ ಹೋಗ್ತಾ ಇದ್ದೆ. ಭೈರವ್ ದಿವಾಕರ್ನ ನೋಡ್ತಾನೆ ಮತ್ತವನ ಮನ್ಸಲ್ಲಿ ಯೋಚಿಸ್ತಾನೆ. ನೀನ್ ಸತ್ತೋಗಿದ್ದಿದ್ರೆ ನನಗೆ ಲಾಭನೋ ಲಾಭ. ಭೈರವ್ ಮನ್ಸಲ್ಲಿ ದಿವಾಕರ್ಗೆ ಮೋಸ ಮಾಡೋ ಆಲೋಚನೆ ಬರುತ್ತೆ. ಅವನು ದಿವಾಕರ್ಗೆ ಹೇಳ್ತಾನೆ, ಅರೆ ಯಾಕೆ ಸಾಯೋ ಮಾತಾಡ್ತಾ ಇದ್ಯಾ? ನಿನಗೆ ಉಸಿರು ಕಟ್ತಾ ಇದ್ರೆ ನಡಿ, ನಾನು ನದಿ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಳ್ಳೆ ಗಾಳಿ ಕುಡ್ಕೊಂಡು ಮಾತಾಡಬಹುದು. ಹಾಗಂತ ನಾನು ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡಬೇಕು. ದಿವಾಕರ್ ಮತ್ತೆ ಭೈರವ್ ಹೋಗಕ್ಕೆ ಅಂತ ತಿರುಗ್ತಾರೆ. ಅಷ್ಟರಲ್ಲಿ ಒಂದು ಚಿನ್ನದ ಇಟ್ಟಿಗೆ ಕೆಳಗಡೆ ಬೀಳುತ್ತೆ. ಅದರ ಧ್ವನಿ ಕೇಳಿ ಇಬ್ರು ನಿಂತು ಬಿಡ್ತಾರೆ. ಭೈರವ್ ನೋಡ್ತಾನೆ, ಇಟ್ಟಿಗೆ ತುಂಬಾ ಹೊಳಿತಿರತ್ತೆ. ಅವರು ಹತ್ರಕ್ಕೋಗಿ ಇಟ್ಟಿಗೆನ ಎತ್ಕೊಳ್ತಾರೆ. ಇದಂತೂ ಚಿನ್ನದಿಟ್ಕೆ. ಭೈರವ್ ಜೈಲಲ್ಲಿ ಎಲ್ಲ ಕಡೆ ನೋಡ್ತಾನೆ ಪೂರ್ತಿ ಜೈಲು ಚಿನ್ನದಿಟ್ಟಿಗೆಗಳಿಂದ ಮಾಡಲಾಗಿದೆ. ಇದನ್ನ ನೋಡಿ ಭೈರವ್ ತುಂಬಾ ಸಂತೋಷ ಪಡ್ತಾನೆ. ಅವನು ಖುಷಿ ಆಗೋದನ್ನ ನೋಡಿ ದಿವಾಕರ್ ಅವನನ್ನ ಕೇಳ್ತಾನೆ, ಏನಾಯ್ತಣ್ಣ, ನೀನಂತೂ ತುಂಬಾ ಖುಷಿಲಿ ಕಾಣಿಸ್ತಾ ಇದ್ಯಾ? ಭೈರವ್ ಇಟ್ಗೆನ ಮುಚ್ಚಿಟ್ಕೊಂಡು ತೊದಲ್ಸ್ಕೊಂಡು ಹೇಳ್ತಾನೆ, ಏನಿಲ್ಲ, ನೀನ್ ನಡಿ ಇಲ್ಲಿಂದ. ಆದ್ರೆ ನೀನಂತೂ ಹೇಳ್ದೆ ನದಿ ಹತ್ರ ಕೂತ್ಕೊಂಡ್ಬಿಟ್ಟು ತಣ್ಣನೆ ಗಾಳಿ ಕುಡಿಯೋಣ ಅಂತ, ಮತ್ತೆ ನೀನ್ ನನ್ನ ಹತ್ರ ಮಾತಾಡ್ಬೇಕು ಅಂತಾನೂ ಅಂದೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪೊಲೀಸು ಆ ಕಳ್ಳನ ಹಿಡಿದು ಬಿಟ್ರು. ಆ ಸರ್ಕಾರ ಭಂಡಾರದಿಂದ ಸರ್ಕಾರದ ಬೀಜನ ಕದ್ದವನನ್ನ. ಇವಾಗ ನಿನಗೆ ಯಾವುದೇ ತೊಂದರೆನೂ ಇಲ್ಲ. ನೀನು ನಡಿ, ಮನೆಗೆ ಹೋಗು. ನೀನಂತೂ ತುಂಬಾ ಒಳ್ಳೆ ಸುದ್ದಿನೇ ಹೇಳಿದ್ಯಾ. ನಡಿ, ಮನೆಗೆ ಹೋಗೋಣ. ನನಗೆ ಸ್ವಲ್ಪ ಕೆಲಸ ಇದೆ. ನೀನು ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ. ಸರಿ, ನೀನು ಕೆಲಸ ಮುಗಿಸ್ಕೊಂಡು ಬಾ, ನಾನು ಹೋಗ್ತೀನಿ. ದಿವಾಕರ್ ಖುಷಿಯಾಗಿ ಮನೆ ಕಡೆ ಹೊರಡ್ತಾನೆ. ಇನ್ನೊಂದ್ ಕಡೆ ಚಿನ್ನದಿಟ್ಕೆಯಿಂದ ಮಾಡಿರುವಂತ ಜೈಲ್ನ ನೋಡಿ ಭೈರವ್ ಖುಷಿ ಪಟ್ಬಿಡ್ತಾನೆ. ನನಗಂತೂ ಲಾಟ್ರಿನೇ ಹೊಡೆದ್ಬಿಡ್ತು. ನಾನು 50 ರೂಪಾಯಿಗೆ ತರಕಾರಿ ಮಾರ್ತಾ ಇದ್ನೋ, ಇಲ್ಲಿ ನೋಡಿದ್ರೆ ನನಗೆ ಕೋಟಿಗಟ್ಲೆ ಚಿನ್ನನೇ ಕೈಗೆ ಸಿಕ್ಬಿಟ್ಟಿದೆ. ಭೈರವ್ ಜೈಲ್ನ ಗೋಡೆಗಳ ಮೇಲಿದ್ದ ಚಿನ್ನದ ಇಟ್ಟಿಗೆಗಳನ್ನ ತೆಗೆಯಕ್ ಶುರು ಮಾಡ್ತಾನೆ. ಹತ್ತಿರದಲ್ಲಿ ಬಿದ್ದಿದ್ದ ಒಂದು ಬ್ಯಾಗ್ ಅಲ್ಲಿ ಚಿನ್ನದ ಇಟ್ಟಿಗೆಗಳನ್ನ ತುಂಬಕ್ ಶುರು ಮಾಡ್ತಾನೆ. ಆಗ ಸಿಟಿಯಿಂದ ಎಲ್ಲ ಕಳ್ಳರು ವಾಪಸ್ ಬಂದ್ಬಿಡ್ತಾರೆ. ಸರಿ ಮಗ್ನೆ, ಈ ಚಿನ್ನನೆಲ್ಲ ನಾವು ನಿಮಗೋಸ್ಕರ ಕದ್ಕೊಂಡ್ಬಂದ್ವಾ? ಯಾರ್ ನೀವು? ನಮ್ಮ ಸಾಮಾನು ಕದೀತಾ ಇದ್ಯಾ? ನಮಗೆ ಕೇಳ್ತಾ ಇದ್ಯಾ ಯಾರ್ ನೀವು ಅಂತ? ಈ ಚಿನ್ನ ನಂದು. ಇದನ್ನ ನಾನು ಮೊದಲು ನೋಡಿದ್ದು, ಆದ್ರೆ ಇದನ್ನ ಇಲ್ಲಿಗೆ ನಾವು ತಗೊಂಡ್ ಬಂದಿದೀವಲ್ಲ. ಭೈರವ್ ಕಳ್ಳರ ಮಾತಿಗೆ ಅಲಕ್ಷ್ಯ ಮಾಡ್ಕೊಂಡು ಚಿನ್ನದ ಇಟ್ಟಿಗೆಗಳನ್ನ ಬ್ಯಾಗ್ಗೆ ತುಂಬ್ತಿರ್ತಾನೆ. ಇವನು ಹೀಗ್ ಮಾತ್ ಕೇಳೋದಿಲ್ಲ. ನಡಿರಿ ಇವನ್ ಕೈಕಾಲ್ ಮುರ್ದಾಕಣ. 3 ಜನ ಕಳ್ಳರು ಸೇರ್ಕೊಂಡು ಭೈರವ್ನ ಚೆನ್ನಾಗಿ ಹೊಡಿತಾ ಇರ್ತಾರೆ. ಇವೆಲ್ಲ ಇವರು ಮಾಡೋ ಅಷ್ಟ್ರಲ್ಲಿ ಅಲ್ನೋಡಿ, ಒಂದಷ್ಟು ಜನ ಅಲ್ಲಿ ಜಗಳ ಆಡ್ತಾ ಇದ್ದಾರೆ. ನಡೀರಿ, ಬೇಗ ನಡೀರಿ. ಅಪ್ಪ, ಇಷ್ಟೊಂದ್ ಚಿನ್ನನ? ಈ ಚಿನ್ನ ನಮ್ದು. ನಾವಿದನ್ನ ಪೇಟೆಯಿಂದ ಕದ್ಕೊಂಡ್ ಬಂದಿದೀವಿ. ಹೌದಾ? ಪೇಟೆಯಲ್ಲಿ ಚಿನ್ನ ಕದ್ದಿರೋರು ನೀವೇನಾ? ಅದು ನೀವೇನಾ? ಕಾನ್ಸ್ಟೇಬಲ್, ಇವರೆಲ್ಲರನ್ನೂ ಬಂದಿ ಮಾಡು. ಇನ್ಸ್ಪೆಕ್ಟರ್ ಸರ್, ನಾನ್ ಕಳ್ಳ ಅಲ್ಲ. ನೀನ್ ಕಳ್ಳ ಅಲ್ಲ ಅಂದ್ರೆ ಈ ಚಿನ್ನದ ಇಟ್ಕೆನ ಮೂಟೆಲ್ ತುಂಬಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೆ?